ದೇವರನ್ನ ಆರಾಧಿಸೋದು ಹೇಗೆ, ದೇವರನ್ನ ಆರಾಧಿಸ್ತಾ ಬಂದ್ರೆ ಹೇಗಿರ್ಬೇಕಂತ ಹೇಳಿ ಹಳೆ ಒಡಂಬಡಿಕೆಯಲ್ಲಿ ಕ್ರಿಯೆಗಳಿತ್ತು, ಹೊಸ ಒಡಂಬಡಿಕೆ ಕ್ರಿಯೆ ಅಲ್ಲ, ನಡವಳಿಕೆಯಲ್ಲಿ. ಹಲ್ಲೆಲೂಯಾ. ಕರ್ತನನ್ನ ನಾಮ ಮಹಿಮೆ ಪಡಿಸುವುದು. ಹಲ್ಲೆಲೂಯಾ. ನಾವು ಕರ್ತನನ್ನ ಹೇಗೆ ಮಹಿಮೆ ಪಡಿಸ್ತಾ ಇದ್ದೇವೆ? ಹಲ್ಲೆಲೂಯಾ. ಆಮೆನ್. ದೇವರ ವಾಕ್ಯ ಹೇಳ್ತೇವೆ, ಸತ್ಯಕ್ಕೆ ತಕ್ಕಂತೆ ದೇವರನ್ನ ಆರಾಧಿಸು. ಆತ್ಮದಲ್ಲಿ ಸತ್ಯಕ್ಕೆ ತಕ್ಕಂತೆ ದೇವರನ್ನ ಆರಾಧಿಸು. ನಾವು ಹೇಗಿದ್ದೇವೆ? ನೀವು ಸತ್ಯ ಇದೆಯಾ? ನಿಮ್ ಬಾಯಲ್ಲಿ ಸತ್ಯ ಇದೆಯಾ? ನಿಮ್ ಬಾಳ್ನಲ್ಲಿ ಸತ್ಯ ಇದೆಯಾ? ಕೆಲಸದಲ್ಲಿ ಸತ್ಯ ಇದೆಯಾ? ಯಾವ್ದ್ರಲ್ಲಿ ಸತ್ಯ ಇದೆ? ಸತ್ಯ ಇಲ್ಲದೆ ಇದ್ರೆ ಆ ಆರಾಧನೆಯನ್ನ ದೇವರು ಸ್ವೀಕರಿಸಲಿಕ್ಕೆ ಇಲ್ಲ. ಹಲ್ಲೆಲೂಯಾ. ಆಮೆನ್. ಸುಳ್ಳು ಆರಾಧನೆ ಇದೆ, ಮೋಸ ಮಾಡ್ತಕ್ಕಂಥ ಆರಾಧನೆ ಇದೆ, ವಂಚನೆ ಮಾಡ್ತಕ್ಕಂಥ ಆರಾಧನೆ ಇದೆ. ಆದ್ರೆ ದೇವರು ಹೇಳ್ತಾರೆ, ನನ್ನನ್ನು ಆರಾಧಿಸಿದವರು ಹೇಗಿರ್ಬೇಕಂತ ಹೇಳ್ತಾರೆ. ಯೋಹನ 4:24 ಹೇಳಿದ್ರೆ, ದೇವರು ಸಾಮಾನ್ಯ ಸ್ತ್ರೀಯನ್ನು ಭೇಟಿ ಮಾಡಿ ಏನಂತ ಹೇಳ್ತಾರೆ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಂಬಿಗಸ್ಥರಾಗಿರ್ಬೇಕು. ಹೇಗಿರ್ಬೇಕು? ಸತ್ಯಕ್ಕೆ. ನೀವು ಸತ್ಯವೇದ ಈ ವಾಕ್ಯ ಬೇಕಾದ್ರೆ ಇದ್ದೀರಾ? ಸತ್ಯದಲ್ಲಿ ಇದ್ದೀರಾ? ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಮಾತು, ನಿಮ್ಮ ಶೈಲಿ, ನಿಮ್ಮ ಸಂಪಾದನೆ, ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರ ಅದು ಸತ್ಯ, ಕುಟುಂಬ ಪ್ರಾರ್ಥನೆ ಮಾಡಿದ್ರ ಅದು ಸತ್ಯ. ಆಮೇಲೆ ದೇವರಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ, ಕಾಣಿಕೆ ವಿಷಯ ಎಲ್ಲದರಲ್ಲಿ ಸತ್ಯಕ್ಕೆ ತಕ್ಕಂತೆ ನಡೀತಾ ಇದ್ದೀರಾ? ಆಗ ಆ ನಂಬಿಕಸ್ಥನ ದೇವರು ಆಶೀರ್ವದಿಸ್ತಾರೆ. ದೇವರು ಹೇಳ್ತಾರೆ, ನಂಬಿಕಸ್ಥನು ಸಂಪೂರ್ಣ ಆಶೀರ್ವಾದವನ್ನ ಹೊಂದುವನು ಎಂಬುದಾಗಿ. ನಮ್ಮ ಜೀವನದಲ್ಲಿ, ನಮ್ಮ ಕಾರ್ಯದಲ್ಲಿ, ನಮ್ಮ ಕುಟುಂಬದಲ್ಲಿ ನಂಬಿಕಸ್ಥರಿಲ್ಲ, ಮನೆಯಲ್ಲಿ ನಂಬಿಕಸ್ಥರಿಲ್ಲ, ಕೆಲಸದಲ್ಲಿ ನಂಬಿಕರಿಸ್ತಾ ಇಲ್ಲ. ನನ್ನ ದೇವರೇ ಆಶೀರ್ವದಿಸಿ ಸಾಧಿಸುವ ಈ ಆರಾಧನೆ ದೇವರು ಹೆಂಗ ಅಂಗೀಕರಿಸ್ತಾರೆ? ಹಲ್ಲೆಲೂಯಾ. ಹಾಗಾಗಿ ನಾವು ಹೊಸ ಒಡಂಬಡಿಕೆಯ ಭಕ್ತರು, ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು. ಹಾಗಾದ್ರೆ ಹೊಸ ಒಡಂಬಡಿಕೆ ಏನಿರುತ್ತೆ? ನಮ್ಮ ನಡವಳಿಕೆಯ ಮುಖಾಂತರ ದೇವರ ನಾಮ ಮಹಿಮೆ ಆಗ್ಬೇಕು. ನಮ್ಮ ನಡವಳಿಕೆಯಲ್ಲಿ ದೇವರ ನಾಮಕ್ಕೆ ಘನ, ಗೌರವ, ಮಾನ್ಯತೆ ಸಿಗಬೇಕು. ಅದು ನಿಜವಾದ ಆರಾಧನೆ. ಇಂತಹ ಒಂದು ಬಾಳನ್ನು ಬಾಳ್ತಾ ಅಲ್ಲಿ ನಾವು ದೇವರನ್ನು ಸ್ತುತಿಸಬೇಕು. ದೇವರನ್ನು ಸ್ತುತಿಸುವಾಗ ಅದ್ಭುತಗಳು ನಡೆಯುತ್ತದೆ. ಕೀರ್ತನೆ 22ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ ನೀನು ಪವಿತ್ರ ಸ್ವರೂಪನು. ಹಲ್ಲೆಲೂಯಾ. ಆಮೆನ್. ಎಲ್ಲಿ? ಸ್ತೋತ್ರ ಸಿಂಹಾಸನ. ನೀ ದೇವರಿಗೆ ಸ್ತೋತ್ರ ಅಂತ ಹೇಳಿದ್ರೆ ರಾಜಾದಿರಾಜನ ಸಾನ್ನಿಧ್ಯ ಅಲ್ಲಿ ಬಂದಾಯ್ತು ಅಂತ ಅರ್ಥ. ಅದೇ ನಮ್ ಲೈಫ್. ಹಲ್ಲೆಲೂಯಾ. The prize is the way of life. ಹಲ್ಲೆಲೂಯಾ. ಆಮೆನ್. ದೇವರನ್ನ, ಹಲ್ಲೆಲೂಯಾ, ಆಮೆನ್, ದೇವರನ್ನ ಎಂಗೇಜ್ ಮಾಡ್ತಕ್ಕಂಥ ಒಂದು ಕಾರ್ಯ ಇದೆ ಅಂತ ಹೇಳಿದ್ರೆ ದೇವರಿಗೆ ಸ್ತೋತ್ರ ಮಾಡೋದು. ಆದ್ರೆ ಸ್ತೋತ್ರ ಸಿಂಹಾಸನದಲ್ಲಿ ಆಸೀನನಾಗಿರುವ ಆತನೇ ನೀನು ಸ್ತೋತ್ರ ಅಂತ ಹೇಳಿದ್ರೆ ದೇವರಿಗೆ ಒಂದು ಸಿಂಹಾಸನವನ್ನು ಇಟ್ಟ ಹಾಗೆ ಆ ರಾಜಾದಿ ರಾಜ ಬಂದು ಕುಂತಾಯ್ತು. ಪವಿತ್ರಾತ್ಮನ ಎಲ್ಲಿದ್ದಾರೆ ಅಲ್ಲಿ ಬಿಡುಗಡೆ. ದೇವರು ಹಿಡಿದು ಬರಬೇಕಾ? ನಿಮ್ಮ ಜೀವನದಲ್ಲಿ ಅದ್ಭುತ ನಡೀಬೇಕಾ? ಬಾಯಿ ತೆರೀಬೇಕು, ದೇವರನ್ನು ಆರಾಧಿಸಬೇಕು. ಸ್ತುತಿ. ಹಲ್ಲೆಲೂಯಾ. ನೀವು ಎಷ್ಟು ಜನ ನೀವು ವೈಯಕ್ತಿಕವಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀರಾ? ಕುಟುಂಬವಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀರಾ? ಒಂದು ಕೆಲಸ ಮಾಡ್ರಿ, 10 ತಿಂಗಳು ಹೋಯ್ತು ಬಿಡ್ರಿ, ಇವತ್ತು ಸ್ಟಾರ್ಟ್ ಮಾಡ್ರಿ. ಅರ್ಧ ಗಂಟೆ, 1 ಅವರ್ ದೇವರ ಆತ್ಮದಲ್ಲಿ ತುಂಬಿ ದೇವರನ್ನ ಆರಾಧನೆ ಮಾಡಿ ನೋಡ್ರಿ. ಆ ದೇವರ ಸಾನ್ನಿಧ್ಯ, ಆ ದೇವರ ಪ್ರಸನ್ನತೆಯಲ್ಲಿ ಹಲ್ಲೆಲೂಯಾ. ಆಮೆನ್. ಅಸಾಧ್ಯವಾದದ್ದು ಯಾವುದಿಲ್ಲ, ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಆಮೆನ್. ನಮಗೆ ಯುದ್ಧ ಮಾಡೋದಕ್ಕೆ ಹೇಳಿಲ್ಲ. ಆಮೆನ್. ಯಾರು ಕುಟುಂಬದ ರಕ್ಷಣೆ ಬಂದು ಹೇಳಿದ್ರೆ ಕುತ್ತಿಗೆ ಬಿಟ್ಟು ನನ್ನ ಮಕ್ಕಳೇ ಚರ್ಚಿಗೆ ಬತ್ತೀನೋ ಅಂತ ಕೇಳೋದಲ್ಲ. ನಮ್ಮ ಯುದ್ಧ ರಕ್ತದ ಜೊತೆಗೆ ಮಾಂಸದ ಜೊತೆ ಅಲ್ಲ. ನಮ್ಮ ಯುದ್ಧ ಅಂಧಕಾರದ ಕ್ರಿಯೆಗಳ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು. ಹಲ್ಲೆಲೂಯಾ. ನೀವು ಬಾಯಿ ತೆಗಿತಾ ಇಲ್ಲ, ಆರಾಧನೆ ಮಾಡಿ ನೋಡಿ, ಸ್ತೋತ್ರ ಮಾಡಿ ನೋಡಿ. ಯಾರಿಗೋ ಗೋಡೆಗಳು ಬೀಳುತ್ತದೆ, ಸಮುದ್ರ ಇಬ್ಬಾಗ ಆಗತ್ತೆ, ಬಂಡೆ ಬುಗ್ಗೆಯಾಗಿ ಬದಲಾಗತ್ತೆ. ಇಷ್ಟ ಜನರಿಗೆ ದೇವರು ಹೇಳಿದ್ರು, ಯಾರಿಗೋ ಗೋಡೆ ಜೆಸಿಬಿ ತಗೊಂಡು ಗುದ್ರು ಅಂತ ಹೇಳಿಲ್ಲ. ಏನ್ ಹೇಳಿದ್ರು? ನಮ್ದೇನಿದ್ರು ಸೈಲೆಂಟ್ ಪ್ರೈಸ್. ಪಕ್ಕದ ಕೈಗಳು ಏನ್ ಮಾಡ್ಬೇಕು? ಪ್ರೈಸ್ ಮಾಡ್ಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಪ್ರೈಸ್ ಅಷ್ಟೇ. ನಾವು ತಗೊಂಡೋಗಿ ಹಂಗೆ ಹಿಂಗೆ, ಹಲ್ಲೆಲೂಯಾ, ರಕ್ತಕ್ಕೆ ರಕ್ತ, ಮಾಂಸಕ್ಕೆ ಮಾಂಸ, ಹಲ್ಲೆಲೂಯಾ, ಗನ್ನಿಗೆ ಗನ್ನು, ಕತ್ತಿಗೆ ಕತ್ತಿ, ಹಲ್ಲೆಲೂಯಾ, ಆಮೆನ್, ಹೊರ್ತಕ್ಕೆ ಹೊರ್ತ, ಹಲ್ಲಿಗೆ ಹಲ್ಲು, ಕಲ್ಲಿಗೆ ಕಲ್ಲು, ಮಣ್ಣಿಗೆ ಮಣ್ಣಲ್ಲ. ಲೋಯ್, ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಮನೆಗೊಳಗೆ ಹೋಗ್ಬೇಕು, ಬಾಗಿಲು ಹಾಕ್ಬೇಕು, ಮೊಂಡಿ ಕಾಲು ಹಾಕ್ಬೇಕು. ಆದ್ರೆ ಕೂತ್ಕೊಳ್ಳಿ, ದೇವರಿಗೆ ಸ್ತುತಿ ಆರಂಭ ಮಾಡ್ರಿ. ಸ್ತುತಿಸ್ರಿ, ಸ್ತುತಿಸ್ರಿ, ಆರಾಧಿಸ್ರಿ. ನಿಮ್ಮ ಮುಂದೆ ಇರ್ತಕ್ಕಂಥ ಗೋಡೆ ಬೀಳೋದನ್ನ ನೋಡ್ಕೊಳ್ಳಿ. ಹಲ್ಲೆಲೂಯಾ. ಯಾರಿಗೋ ಗೋಡೆ ಹೇಗೆ ಬಿತ್ತು?
ನಿಮ್ ಮುಂದೆ ಇರೋ ಗೋಡೆ ಯಾವುದು? ನಿಮ್ ಮುಂದೆ ಇರ್ತಕ್ಕಂಥ ಬಂಡೆ ಯಾವುದು? ನಿಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆ ಏನು? ಅಯ್ಯೋ, ಅದನ್ನ ಆ ಸಮಸ್ಯೆ ಮೇಲೆ, ಆ ವ್ಯಕ್ತಿ ಮೇಲೆ, ಆ ಸಾಲದ ಮೇಲೆ, ಆ ರೋಗದ ಮೇಲೆ, ಆ ಗಡ್ಡೆ ಮೇಲೆ ಕಣ್ಣಿಕ್ಬೇಡ. ಇಕ್ಕು ಕಣ್ಣು ಅಪ್ಪನ ಮೇಲೆ. ಆತನನ್ನು ಸ್ತುತಿಸು, ಆತನನ್ನು ಸ್ತುತಿಸು, ಆತನನ್ನು ಸ್ತುತಿಸು. ದೇವರನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ರೇ, ನೀನು ಯೇಸುವನ್ನು ಸ್ತುತಿಸ್ತಕ್ಕಂಥ ಹುಚ್ಚ ನನ್ನ ಮಗ ಅಂತ ಹೆಸರು ಬರಬೇಕು. ಇವನು ಸ್ತುತಿಯ ಹುಚ್ಚ. ಯಾವುದು ಹುಚ್ಚ? ಸತ್ಯವೇದ ಓದ್ತಕ್ಕಂಥ ಹುಚ್ಚ. ಇದು ಬಂದುಬಿಡ್ತಾ ನಿನಗೆ ಉನ್ನತಿ ಬಂತು ಅಂತ ಅರ್ಥ. ಇದು ಎಲ್ಲಿ ತನಕ ನಿಮ್ಮ ಮನೆಯಲ್ಲಿ ಇದಿಲ್ವೋ ಅಲ್ಲಿ ತನಕ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಮ್ಮ ಹೆಂಡತಿ ಒಂಚೂರು ಕುತ್ಕೊಳ್ರಿ ಸುಮ್ಮನೆ ಒಂಚೂರು ಅಂತ ಬರ್ಬೇಕು ನೋಡ್ರಿ. ಆ ತರ ಹಾಡಾಡ್ತಾನೆ ಇರ್ಬೇಕು. ಆಡ್ತೀರಾ? ಅರ್ಥ ಆಯ್ತಾ ನಿಮಗೆ? ಈ ರೀತಿ ಇದು ರೀ ಕ್ರೈಸ್ತರು. ನಮ್ಮನ್ನು ದೇವರು ಯಾಕೆ ಪ್ರತ್ಯೇಕ ಮಾಡಿದಾರೆ ಗೊತ್ತಾ? ಆತನ ಸ್ತುತಿಸಲಿಕ್ಕೆ, ಆತನ ಆರಾಧಿಸಲಿಕ್ಕೆ, ಆತನ ಘನಪಡಿಸಲಿಕ್ಕೆ. ಆ ಸೈತಾನ್ ನನ್ನ ಮಗ ಮೋಸ ಮಾಡ್ಬಿಟ್ಟ, ಅವನ್ನ ತೆಗೆದು ಸೈಡ್ಗೆ ಇಟ್ಬಿಟ್ಟು ಅವನ ಜಾಗಕ್ಕೆ ನಮ್ಮನ್ನು ದೇವರು ಉಂಟು ಮಾಡಿದ್ದಾರೆ. ಆದಾಮ ಏವಾಳ ಯಾಕೆ? ದೇವರನ್ನು ಸ್ತುತಿಸಲಿಕ್ಕೆ. ಇದ್ ಮಾಡಿ ನೋಡ್ರಿ. ಅದ್ಭುತದ ಮೇಲೆ ಅದ್ಭುತ, ಜಯದ ಮೇಲೆ ಜಯ, ಯಶಸ್ಸು ಮೇಲೆ ಯಶಸ್ಸು. ಅಬ್ರಹಾಮನ ದೇವರು ವಾಗ್ದಾನ ಕೊಟ್ಟಿದ್ರು. 25 ವರ್ಷ ಆಯ್ತು, ಏನು ಚಿಗುರು ಕಾಣಲಿಲ್ಲ. ಅಂದ್ರೆ ಸಾರಾಳ ಗರ್ಭದಲ್ಲಿ ಏನು ಚಿಗುರಿಲ್ಲ. ಊರೆಲ್ಲ ಹೇಳ್ತಾ ಇದೆ ಬಂಜೆ ಬಂಜೆ, ಡಲ್ಲು ಡಲ್ಲು, ಡಮ್ಮಿ ಡಮ್ಮಿ. ಇದು ಉದ್ಧಾರ ಆಗಲ್ಲ. ಅರ್ಥ ಆಗ್ತಿದ್ದೇನ್ರಿ? ಇದು ಉದ್ಧಾರ ಆಗಲ್ಲ. ನೀನ್ ಜಯಿಸಲ್ಲ, ನೀನ್ ಮೇಲ್ ಬರಲ್ಲ. ಅಬ್ರಹಾಮ ಆದ್ರೆ ಅಬ್ರಹಾಮನ ಮೆಚ್ಚಬೇಕ್ರಿ. ಅವನೊಬ್ಬ ವಿಶ್ವಾಸದ ತಂದೆ. ಅವನ ದೇವರನ್ನ ಸ್ತುತಿಸ್ತಕ್ಕಂಥವ. ರೋಮ 4 20-21 ಹೋದ್ರಿ ಎಂತ ಅದ್ಭುತ ರೀ. ನಾವ್ ಹೇಗಿದ್ದೇವ್ರಿ? ಓದಪ್ಪ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಡೌಟ್ ಕೇಸು, ಚಂಚಲ ಚಿತ್ತನಾಗಲಿಲ್ಲ. ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ, ನೋಡಿ, ದೇವರನ್ನ ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ಸಾಕಷ್ಟೇ. ಹಲ್ಲೆಲೂಯಾ. ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಬಾಧೆ ನಿನ್ನ ಗುಡಾರದ ಬಳಿ ಬರುತ್ತು. ಹಲ್ಲೆಲೂಯಾ. ಲೋಕದಲ್ಲಿ ಇರೋರ್ಕಿಂತ ನಿನ್ನೊಳಗಿರ್ತಾನು ದೊಡ್ಡವನು. ಆತನನ್ನು ದೂಷಿಸಿದವರು ಎಂದಿಗೂ ನಾಚಿಕೆಯೀಡಾಗಿಲ್ಲ. ಹಲ್ಲೆಲೂಯಾ. ನಿನ್ನನ್ನು ಬಾಲವನ್ನಲ್ಲ, ನಾನು ನಿನ್ನನ್ನು ಶಿರವನ್ನಾಗಿ ಮಾಡ್ತೇನೆ. ಕೇಳಿರಿ ನಿಮಗೆ ಹೊಂದುವಿರಿ, ತಟ್ಟಿರಿ ತೆರೆಯುತ್ತದೆ, ಹುಡುಕಿರಿ ಸಿಗುತ್ತದೆ. ದೇವರ ವಾಗ್ದಾನ, ನಿತ್ಯ ಜೀವ ದೇವರ ವಾಗ್ದಾನ. ಹಾಗಾದ್ರೆ ಈ ವಾಗ್ದಾನವನ್ನು ಹೊಂದ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಸ್ತುತಿಸ್ಬೇಕು. ವಾಗ್ದಾನವನ್ನು ಹೊಂದಿದಂತ ಅಬ್ರಹಾಮ ದೇವರು ಕೊಟ್ಟ ವಾಗ್ದಾನದ ಮೇಲೆ ಸಂದೇಹ ಪಡಲಿಲ್ಲ, ಡೌಟ್ ಪಡಲಿಲ್ಲ. ಅವನೇನ್ ಮಾಡ್ದ? ಅದನ್ನ ಸ್ವೀಕರಿಸ್ತಾ, ತಡ ಆದ್ರೂ ಪರವಾಗಿಲ್ಲ, ಇವತ್ತಲ್ಲ ನಾಳೆ ನಮ್ಮಪ್ಪ ನನಗೆ ಕೊಡ್ತಾರೆ ಅಂತ ಹೇಳಿ ಏನ್ ಮಾಡ್ದ? ಸ್ತುತಿಸಿದ. ನಾವೇನ್ ಮಾಡ್ತೀವಿ? ನಾವು ಅಳುತ್ತೀವಿ. ಏನೋ ಇದೀರಾ? ಹಲ್ಲೆಲೂಯಾ. ವಾಗ್ದಾನ, ಬಾಧೆ ನಿನ್ನ ಗುಡಾರದ ಬಳಿ ಬಾರದು, ಆತನ ಬಾಸುಂಡಿಗಳಿಂದ ನಾನು ಸೌಖ್ಯವಾದೆ. ಡಾಕ್ಟರ್ ಹೇಳಿರ್ಬೋದು ನಿನ್ ಕ್ಯಾನ್ಸರ್ ಬಂದಿದೆ ಇಷ್ಟೇ ಅಂತ. ನೋ, ಅದು ಡಾಕ್ಟರ ಮೈಂಡ್ ಅಷ್ಟೇ, ಮೆಡಿಸಿನ್ ಕೆಪಾಸಿಟಿ ಅಷ್ಟೇ. ನಮ್ಮದು ಮಹಿಮೆಯ ಕೆಪಾಸಿಟಿ. ಕರಗಳನ್ನು ತಟ್ಟು. ಯೇಸುವಿನ ನಾಮದ ಮಹಿಮೆ ಅದು. ಹಾಗಾದ್ರೆ ಅಬ್ರಹಾಮನು ನಂಬುದ, ಸ್ತುತಿಸಿದ. ನೀವು ನಂಬ್ರಿ. ನಿಮ್ಮ ಲೆಕ್ಕಾಚಾರ ಎಲ್ಲ ಸಡಿಗೆ ಹಾಕ್ರಿ. ಎಲ್ಲವನ್ನು ತಲೆ ಕೆಳಗೆ ಮಾಡ್ಲಿಕ್ಕೆ ನಮ್ಮಪ್ಪನಿಂದ ಸಾಧ್ಯ. ನಮ್ಮ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೂ ಅಂತೀರಾ? ಎಷ್ಟು ಜನ ಹೂ ಅಂತೀರಾ? ಹಲ್ಲೆಲೂಯಾ. ಆಮೆನ್. ಅದಕ್ಕೆ ಸ್ತುತಿಯಲ್ಲಿ ಸಿಂಹಾಸನ ರೂಢನಾಗಿರ್ತಕ್ಕಂಥ ಕರ್ತನ ಸಾನ್ನಿಧ್ಯವನ್ನು ಬಯಸಿರಿ. ನೀವು ಸ್ತುತಿಸುವಾಗ ಆತನ ಪ್ರಸನ್ನತೆ ಇಳಿದು ಬರುತ್ತದೆ. ಆತನ ಪವರ್, ಪವಿತ್ರಾತ್ಮ ಇಳಿದು ಬರ್ತಾರೆ. ದೇವರ ಪ್ರಸನ್ನತೆ ದೇವರ ಇಳಿದು ಬರ್ತಾರೆ. ಅದ್ಭುತ ನಡೆಯುತ್ತೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವನದಲ್ಲಿ. ಜೆಹೋಷಾಫಾಟ ದೇವರು ನಂಬಿದವನು, ದೇವರನ್ನು ಹುಡುಕ್ತಕ್ಕಂಥವನು.
ದೇವರ ಮಾರ್ಗದಲ್ಲಿ ನಡೀತಕ್ಕಂಥವು. ಇದ್ದಕ್ಕಿದ್ದಾಗೆ 3 ಶತ್ರುಗಳು ಸುತ್ಕೊಂಡ್ಬಿಡ್ತಾರೆ. 3 ಶತ್ರುಗಳು, ಸಾಲ, ರೋಗ, ದುಃಖ, ವೇದನೆ, ಏನೇನೋ ಇರ್ಬೋದು. 3 ಶತ್ರುಗಳು ಬಂದ್ಬಿಡ್ತಾರೆ. ಇವನಿಗೆ ಭಯ. ಓಡ್ದ ಎಲ್ಲಿಗೆ? ಆಲಯಕ್ಕೆ ಬಂದು ಅವನು ಬಂದು ಬಿದ್ದ. ಹೆಂಡತಿ ಮಕ್ಕಳು ಕರೆದ, ಎಲ್ಲರನ್ನೂ ಕರೆದ. ಬಟ್ರೋ ದೇವರನ್ನ ಆರಾಧನೆ ಮಾಡೋಣ. ಎದೆ ಡಬ ಡಬ ಬಂದು ಬಿದ್ದ. ಸ್ತುತಿ ಮಾಡ್ತಾ ಇದ್ರು, ದೇವರಿಗೆ ಆರಾಧನೆ ಮಾಡ್ತಾ ಇದ್ರು. ದೇವರಾತ್ಮ ಇಳಿದು ಬಂದ್ರು. ದೇವರಾತ್ಮ ಹೇಳಿದ್ರು, ಈ ಫ್ಯಾಟಿಗೆ ಹೇಳಿದ್ರು ಏನಂತ? ಯುದ್ಧ ನನ್ನದು, ಯುದ್ಧ ನನ್ನದು, ಯುದ್ಧ ನನ್ನದು. ನಿಮಗೆ ವಿರುದ್ಧವಾಗಿ ಯಾರಿದ್ದಾರೆ? ಹಲ್ಲೆಲೂಯಾ, ಆಮೆನ್. ನಿಮಗೆ ವಿರುದ್ಧವಾಗಿ ನಿನ್ನ ಲೆಕ್ಕಾಚಾರದಲ್ಲಿ ಇದು ಆಗಲ್ಲ, ಇದು ಬರಲ್ಲ, ಇದು ಬಾಗಲ್ಲ, ಇದು ತಿರುಗಲ್ಲ, ಇದು ರಕ್ಷಣೆ ಆಗಲ್ಲ, ಈ ಸಾಲ ಆಗಲ್ಲ, ನಡೆಯಕ್ಕಾಗಲ್ಲ, ಗಡ್ಡೆ ಕರಗಲ್ಲ, ನನ್ ಬೀಣ ಔಟ. ಇವತ್ತು ನಿಮಗೆ ದೇವ್ರು ಹೇಳ್ತಿದ್ದಾರೆ, ಆಗತ್ತೆ. ಯುದ್ಧ ನಿಮ್ಮದು ಅಲ್ಲ, ದೇವರದು. ಇಷ್ಟು ದಿನ ನೀವು ಯುದ್ಧ ಮಾಡಿದ್ರಿ. ನೀವೇನೋ ಮಾತಾಡಿ ನೋಡಿದೆ, ನೀನ್ ಫೈಟ್ ಮಾಡಿ ನೋಡಿದೆ, ಮುಟ್ ನೋಡಿದೆ, ಗುದ್ದು ನೋಡಿದೆ, ಫೋನ್ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಡೋರ್ ಓಪನ್ ಆಗಿಲ್ಲ. ಈಗ ಸ್ತುತಿ ಮಾಡೋ, ಡೋರ್ ಓಪನ್ ಆಗತ್ತೆ. ಕುತ್ಕೋ, 1 ಅವರ್ ಸ್ತುತಿ ಮಾಡು. ಪಕ್ಕದಲ್ಲಿ ಆರಾಧನೆ ಮಾಡು ಅಷ್ಟೇ. ಯಾರನ್ನ? ದೇವರನ್ನ. ಬೇರೇನು ಮಾಡಬೇಡ. ಒಂದು ಜಪದೊಡ್ಡ ಪುಸ್ತಕ ತಗೋ. ಕಾಗೆಗೆ ತನ್ಮರಿ ಚಿನ್ನದ ಮರಿನೇ. ನೀ ಸ್ತುತಿಸ್ ನೋಡು. ಜೆಹೋಷಾಫಾಟ ಫ್ಯಾಟ್ ಬಂದ, ಎಲ್ಲ ಸೇರಿದ್ರು, ಸ್ತುತಿಸಿದ್ರು. ದೇವರ ವಾಕ್ಯ ಬಂತು, ಜೋಸಫಾಟ್ ನೀನಲ್ಲ ಯುದ್ಧ ಮಾಡೋದು, ನಿನ್ ಪರವಾಗಿ ನಾನು ಯುದ್ಧ ಮಾಡ್ತೇನೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು? ನೀನು ಸ್ತುತಿಸುದು ಅಷ್ಟೇ. ನಾವು ಕತ್ತಿ ಹಿಡ್ಕೊಂಡು ಅದು ಹಿಡ್ಕೊಂಡು ಯುದ್ಧ ಮಾಡೋದಲ್ಲ. ಕಾಲರ್ ಹಿಡ್ಕೊಂಡು ಏನೋ ಚರ್ಚೆಗೆ ಬತ್ತೀಯ ಇಲ್ಲ, ಕಾಪಾಳಗ್ ಬಿಡ್ತೀನಿ, ಅದಲ್ಲ. ಕರ್ತನ ಹಿಡ್ಕೊ, ಆಡ್ತೀಯ ಆಡೋ. ಲೆಕ್ಕ ಹಾಕು ನಿನ್ ಮನಸ್ಸೊಳಗೆ. ಎಷ್ಟು ದೂರ ಹೋಗ್ತೀಯ ಹೋಗ, ನೋಡ್ತಿಲ್ಲ. ನಾವು ಆರಾಧಿಸುವ ದೇವರು ಜೀವಿಸುವ ದೇವರು. ಅಬ್ರಹಾಮ ಸ್ತುತಿಸ್ತಾ 99 ಬಂತು, ಚಿಗುರುತು ಈಸಾಕ್. ಜೆಹೋಷಾಫಾಟ ಯುದ್ಧ ಸೈನಿಕರನ್ನ ಹಿಂದಟ್ಟದ. ಆಮೇಲೆ ಕತ್ತಿ ಬ್ಯಾಕ್, ಈಟಿ ಬ್ಯಾಕ್. ಅಣ್ಣ ನಾನು 6 ಪ್ಯಾಕ್ ಅಣ್ಣ, ನಾನು ಮುಂದೆ ಹೋಗ್ತೀನಿ. ಗೆಟ್ ಬ್ಯಾಕ್. ಹಲ್ಲೆಲೂಯಾ. ಲೋಕದಲ್ಲಿ ಏನೇನೋ ಹೇಳ್ತಾರೆ, ನಡಿ ಯುದ್ಧ ಮಾಡೋಣ, ನೋಡಿ ನಾನು ಮಾತಾಡ್ತೀನಿ, ನಾನು ಕೆತ್ತಾಕ್ತೀನಿ, ನಾನು ಕಿತ್ತಾಕ್ತೀನಿ. ಏನು ಕಿತ್ತಾಕಲ್ಲ. ಹಲ್ಲೆಲೂಯಾ. ಏನು ನಡೆಯಲ್ಲ. ನಾನು ಹೇಳ್ತೀನಿ, ನೀವು ವೈಯಕ್ತಿಕವಾಗಿ ಕುಟುಂಬವಾಗಿ ಕೂತ್ಕೊಳ್ಳಿ. ಒಂದು ದಿನಕ್ಕೆ 1 ಅವರ್ ದೇವರನ್ನ ಸ್ತುತಿ ಮಾಡ್ರಿ, ಸ್ತುತಿ ಆರಾಧನೆ ಮಾಡ್ರಿ. ಎಲ್ಲ ಬಂಧನಗಳು ಕಟಕ್ 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 ಕಟಕ್. ಕಟ್ಟು ಎಲ್ಲಿದೆ ಗೊತ್ತಾ? ಹಿಂಗನ್ರಿ, ಅಲ್ಲ ಹಿಂಗನ್ರಿ ಬಾಯಿ ಹಿಂಗನ್ರಿ, ಅಪ್ ಅಪ್ ಅಪ್, ಇಲ್ಲೇ ಇರೋದು ಕಟ್. ಅರ್ಥ ಆಯ್ತಾ? ಎಷ್ಟು ನನಗೆ ಅರ್ಥ ಆಯ್ತು? ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಇಲ್ಲಿ ಯೆಹೋಷಾಫಾಟ ಜನರು ಬಂದ್ಬಿಟ್ಟಿದ್ದಾರೆ. ಇವನೇನ್ ಮಾಡ್ದ? ಎಲ್ಲರನ್ನು ಕರೆದ, ಸ್ತುತಿ ಮಾಡ್ರ. ಎಲ್ಲ ಆರಾಧನೆ ಮಾಡ್ತಾ ಇದ್ದಾರೆ. ಅವ್ರವರೇ ಹೊಡ್ಕೊಂಡ್ರು, ಅವ್ರವರೇ ಕಿತ್ಕೊಂಡ್ರು. ಎಲ್ಲ ಕ್ಲೋಸ್. ಅವ್ರು ಕ್ಲೋಸ್ ಆದ ತಕ್ಷಣ ದೇವ್ರು ಹೇಳಿದ್ರು, ಅಲ್ಲಿ ಹೋಗಿ ನೋಡು, ಚಿನ್ನ, ನೆಕ್ಲೆಸ್, ವಾಲೆ, ಜುಮ್ಕಿ ಬಿಟ್ಟವ್ರು ಇಷ್ಟು ಎತ್ಕೊಂಡ್ಬಂದ್ರು. ನಾನು ಒಂದು ಹೇಳ್ರ, ನೀವು ದೇವರನ್ನ ಸ್ತುತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಶತ್ರು ಬೆನ್ನು ಕೊಟ್ಟು ಓಡೋಗ್ತಾನೆ. ಅದು ಮಾತ್ರ ಅಲ್ಲ, ನಿಮಗಂತೇಳಿ ಗಂಟೆ ಅಲ್ಲಿ ಸಿಗತ್ತೆ. ಎಲ್ಲಿದೆ? ಸ್ತುತಿಯಲ್ಲಿ. ಪಕ್ಕದಲ್ಲಿ ಎಲ್ಲಿದೆ? ಸ್ತುತಿಯಲ್ಲಿ. ನಾನು ಆರಾಧನೆ ಮಾಡೋ ದೇವರು ಯಾರು ಎಂಬುದನ್ನು ತೋರಿಸ್ಬೇಕು. ಕೋಣೆಯೊಳಗೆ ಹೋಗು, ಬಾಗಿಲಾಕು, ಬಿದ್ದು ಸ್ತುತಿಸು, ಆರಾಧಿಸು, ಬಾಗಿಲು ತೆರೆಯಲ್ಪಡ್ತದೆ. ಇನ್ನು ಕಣ್ಣೀರು ಬದಲಾಗತ್ತೆ.
ಯೆಹೋಷಾಫಾಟ ಸ್ತುತಿಸ್ದ. ದೇವ್ರು ಹೇಳಿದ್ರೆ, ಮೈ ಡಾರ್ಲಿಂಗ್, ನನ್ನ ಪ್ರಿಯ, ನನ್ನ ಪ್ರೇಮ, ನನ್ನ ಚಿನ್ನ, ಡೋಂಟ್ ವರಿ, ಯುದ್ಧ ನಾನು ಮಾಡ್ತೀನಿ, ನೀನು ಸ್ತುತಿಸ್ತಾ ಇರ ಸಾಕಲೇ, ಬಾಕಿದೆಲ್ಲ ನಾನು ನೋಡ್ಕೊಳ್ತೀನಿ. ಪವಿತ್ರಾತ್ಮರು ಎಲ್ಲಿದ್ದಾರೆ ಅಲ್ಲಿ ಬಿಡುಗಡೆ. ಎಷ್ಟು ನನಗೆ ನಂಬಿಕೆ ಇದೆ. ಯಾವ ಎದುರು ಪಕ್ಕದಲ್ಲಿ ಯಾವ ಚಿಂತೆ ಮಾಡ್ಬೇಡ, ಸ್ತುತಿಸ, ಹೆಂಗ್ ಬರತ್ತೆ, ಇಲ್ಲಿ ಏನು ಬಂದಿಲ್ವಾ, ಸ್ತೋತ್ರ ಸ್ತೋತ್ರ ಅನ್ನೋವಾಗ್ಲು ಯೇಸು ರಕ್ತ ಜಯ ಅನ್ನೋ ಸಾಕು. ಮನೆ ಬೀಗ ಹಾಕ್ಬಿಡು, ಕುಣಿದಾಡ್ಬಿಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಕುಣಿದಾಡ್ಬಿಡು ದೇವರ ಸಾನ್ನಿಧ್ಯದಲ್ಲಿ. ಹಲ್ಲೆಲೂಯಾ. ಆಮೇಲೆ ನೀವು ಕುಣಿದಾಡ್ಬಿಟ್ರೆ ಹಲ್ಲೆಲೂಯಾ, ಈ ಶತ್ರುಗಳಿದ್ದಾರೆ, ಕುಣಿತ ಕುಣಿತ ಬರ್ತಾರೆ, ಕುಣಿತ ನಿನ್ನಂತ ಬರ್ತಾರೆ, ಅಕ್ಕ ಅಂತ ಬರ್ತಾರೆ. ಆಮೇನ್. ಕರೆಗಳು ತಟ್ಟಿ. ಇದೆ ರಹಸ್ಯ. ಇದು ನೀವು ಅದ್ಭುತ ಸ್ತೋತ್ರ ಮಾಡ್ರಿ. ಫಸ್ಟ್ ಯೆಹೋಷಾಫಾಟನ ಜೀವನದಲ್ಲಿ ಜಯ ಬಂದಿದ್ದಕ್ಕೆ ದೇವರು, ಅಬ್ರಹಾಮನಿಗೆ ಜಯ ಕೊಟ್ಟಿದ್ದು ದೇವರು. ನಾನು ಹೇಳ್ತೀನಿ, ದೇವರು ನೀವು ಸ್ತುತಿಸ್ತಾ ಇದ್ರೆ, ವಿಮೋಚನಾ ಕಾಂಡ 23:25, ಇವತ್ತಿಂದ ನೀವು ಪ್ರಾರ್ಥನೆ ಮಾಡ್ಬೇಕು. ಪಕ್ಕದಲ್ಲಿ ಇವತ್ತಿಂದ ಊಟ ಅಡಿಗೆ ಆಗಿ ಜೋರ್ ಮಾಡಬೇಡಿ. ಏನು ಅಡಿಗೆ ಆಯ್ತು ಏನೇ ಬೇಡ, ಹೌದು ಚಿನ್ನ, ಮಡುಗು ಆ ಕಡೆ ಬಾ ಕೂತ್ಕೊಳ್ಳೋಣ, ಆರಾಧನೆ ಮಾಡ ಅಂತ. ನಾಳೆ ನೋಡಿದ್ರೆ ಏನ್ ಮಾಡ್ತೀನಿ, ಬರೋದೊಳಗೆ ಮಾಡಿಟ್ಬಿಟ್ರೆ ನಿಮ್ಗೆ ಊಟ ಸಿಗತ್ತೆ. ಇಲ್ಲಾಂದ್ರೆ ಸ್ತುತಿಯಲ್ಲಿ ಕೂರಿಸ್ಬಿಡ್ತಾರೆ, ಬೇಗ ಅಡಿಗೆ ಮಾಡ್ಬಿಡ್ತಾಳೆ. ಕರೆಕ್ಟಾ? ಯಾವತ್ತಾರು ಬರ್ತೀನಿ, ಅಡಿಗೆ ಆಗಿಲ್ಲ ರೀ, ಸ್ವಲ್ಪ ಲೇಟ್ ಆಗ್ಬಿಡ್ತಾ, ಬೇಡ ಚಿನ್ನ, ರಣ್ಣ ಚಿನ್ನ, ಮುದ್ದು ಕಂದ, ಬಿಟ್ಬಿಡು, ಬಾಯಿಲೆ ಕುತ್ಕೋ, 1 hour ಆರಾಧನೆ ಮಾಡೋಣ. ನಾನು ನಾಳೆ ಗಂಡ ಬರೋ ಮುಂಚೆ ಮಾಡಿಟ್ಟಿರ್ತಾಳೆ. ಅರ್ಥ ಆಗ್ತಾ ಇದೆಯಾ? ಸ್ತುತಿಯಲ್ಲಿ. ಹಲ್ಲೆಲೂಯಾ. ರೈಟ್, ಓದಪ್ಪ. ಓಕೆ, 23:25. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಯಾರನ್ನ? ಕೈ ಮೇಲೆತ್ರಿ. ಈ ಗಾಳಿನುಂಟು ಮಾಡಿದ್ಯಾರು? ನೀರಿನುಂಟು ಮಾಡಿದ್ಯಾರು? ಸಮುದ್ರನುಂಟು ಮಾಡಿದ್ಯಾರು? ಸೂರ್ಯನುಂಟು ಮಾಡಿದ್ಯಾರು? ಚಂದ್ರನುಂಟು ಮಾಡಿದ್ಯಾರು? ಗಿಡ ಮರಗಳನ್ನುಂಟು ಮಾಡಿದ್ಯಾರು? ಹಲ್ಲೆಲೂಯಾ. ಆಮೆನ್. ನಾವು ಸೃಷ್ಟಿಕರ್ತನನ್ನು ಆರಾಧನೆ ಮಾಡಬೇಕು, ಸೃಷ್ಟಿಯ ಕ್ರಿಯೆಗಳಲ್ಲ, ಸೃಷ್ಟಿಯ ವಸ್ತುಗಳಲ್ಲ. ಹಲ್ಲೆಲೂಯಾ. ಆಮೆನ್. ನಾವು ಕ್ರಿಯೇಟರ್ನ ವರ್ಷಿಪ್ ಮಾಡಬೇಕು, ನಾಟ್ ಕ್ರಿಯೇಷನ್. ಹಾಗಾದ್ರೆ ಹೇಳ್ತೇನೆ, ನೋಡ್ರಿ, ಓದ್ರಿ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ಏನಂತೆ? ನಿಮ್ಮ ದೇವರನ್ನ ಸ್ತುತಿಸಿ ಆರಾಧನೆ ಮಾಡಿದ್ರೆ ನಿನ್ನ ಅನ್ನ ಅಂದ್ರೇನು? ನಿನ್ ಕೆಲಸ ಅಂದ್ರೇನು? ನಿನ್ ಬಿಸ್ನೆಸ್ ಅಂದ್ರೇನು? ನಿನ್ ಆದಾಯ ಅಂದ್ರೇನು? ನಿನ್ ವ್ಯವಸಾಯ ಅಂದ್ರೇನು? ನಿನ್ ಇನ್ಕಮಿಂಗ್. ಎಲ್ಲರೂ ಹೇಳಿ, ಏನ್ ಹೇಳಿ? ಇನ್ಕಮಿಂಗ್. ಇನ್ಕಮ್ ಬಂತು ನೋಡ್ರಿ, ವರ್ಡ್ ಇನ್ಕಮ್. ಅರ್ಥ ಆಯ್ತಾ? ಇನ್ಕಮ್ ಆಶೀರ್ವದಿಸ್ತಾರೆ. ಕೆಲವರು ಹೇಳ್ತಾರೆ, ಕೆಲಸನೇ ಸರಿ ಇಲ್ಲ ಪಾಸ್ಟರ್, ಬಿಸ್ನೆಸ್ಸೇ ಆಗ್ತಾ ಇಲ್ಲ. ನೀವು ಯೇಸು ನಂಬುದ ಮೇಲೆ ಆರಾಧನೆ ಮಾಡಿದಿರ್ತಾನೆ. ಅರ್ಥ ಆಗ್ತಾ ಇದೆಯಾ? ನಿನ್ನ ಅನ್ನವನ್ನ ಆಶೀರ್ವಾದ, ಪಾನ, ನೀರು, ಆರೋಗ್ಯ, ಪಾನವನ್ನು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಬೇಕಾ? ಎಷ್ಟು ಜನಕ್ಕೆ ಆಶೀರ್ವಾದ ಬೇಕು? ಜಸ್ಟ್ ನಾವು ದೇವ ಆರಾಧನೆ ಮಾಡೋ ದೇವ್ರು ಯಾರಂತ ತಿಳ್ಕೊಳ್ರಿ. ಕೆಲಸ ಎಲ್ಲ ಆಮೇಲೆ. ಕೆಲಸ ಎದ್ದು ಹೋಗ್ಬೇಡ. ಬೆಳಿಗ್ಗೆ ಎದ್ದು ಬಿಡೋದು, ಲೇಟಾಗಿ ಎದ್ದು ಬಿಡೋದು. ಕರ್ತನನ್ನು ಕುರಿಬಂದನ್ನು ಕೊಡ್ತೇವೆ, ಋಷಿಗಳನ್ನ ತಂಗಿಸಿ ಆಮೇಲೆ ಪ್ರಾರ್ಥನೆ. ಹೌದು, ಓದಿದ್ಯಾ? ಹೌದು, ಓದಿದೆ. ಪ್ರಾರ್ಥನೆ ಮಾಡಿದೆ. ಇದೆಲ್ಲ ಪ್ರಾರ್ಥನೆ. ಹಲ್ಲೆಲೂಯಾ. 1 ಗಂಟೆ ಬೈಬಲ್ ಓದು, 1 ಗಂಟೆ ದೇವ್ರನ್ನ ಸ್ತುತಿ ಮಾಡು. ಟ್ರೈ ಮಾಡು. ಯಾಕೆ ಅಲ್ಲೆಲ್ಲ ಕೂತ್ಕೊಂಡಿದ್ಯಾ? ನೋಡಿ, 25-30 ವರ್ಷ ಆಗ್ಬೇಕು ಮನೆ ಕಟ್ಟಲಿಕ್ಕೆ. ನಾನು ಹೇಳ್ತೇನೆ, 5 ವರ್ಷದಲ್ಲಿ 1 ದಿನದಲ್ಲಿ ಅದ್ಭುತ ಮಾಡ್ತಾರೆ. 1 ದಿನದಲ್ಲಿ ದೇವರು ಅದ್ಭುತ ಮಾಡಿ ನೋಡ್ರಿ, ಬಿಡ್ಬೇಡ್ರಿ. ಹಲ್ಲೆಲೂಯಾ. ಆಮೆನ್. ಬೈಬಲ್ ಓದ್ರಿ. 1 hour ಸ್ತುತಿ ಆರಾಧನೆ. ನಮ್ದೆಲ್ಲ ಹಂಗೆ ಆರಾಧನೆ. 1 hour 2 hour. ಹಲ್ಲೆಲೂಯಾ. ನಿನ್ನ ಕೆಲಸವನ್ನು ಆಶೀರ್ವದಿಸ್ತಾರೆ, ನಿನ್ನ ವರಮಾನವನ್ನು ಆಶೀರ್ವದಿಸ್ತಾರೆ. ನಿನ್ನ ಆದಾಯ ನಿನ್ನ ಗಂಡನ, ನಿನ್ನ ಆದಾಯ ನಿನ್ನ ಫ್ಯಾಕ್ಟ್ರಿನ, ಆದಾಯ ನಿನ್ನ ಆಟೋನ, ಆದಾಯ ಅಂಗಡಿನ, ಆದಾಯ ನಿನ್ನ ಮಕ್ಕಳ. ಯಾವುದು ನಿನ್ನ ಆದಾಯ? ನಿನ್ನ ಕನಸು ಯಾರ ಮೇಲೆ ಕಟ್ಕೊಂಡಿದ್ಯಾ?
ಅದರಿಂದ ಪ್ರತಿಫಲವನ್ನು ಅನುಭವಿಸ್ಬೇಕಾ? ಸ್ತುತಿಸು. ಎಷ್ಟು ಜನ ಸ್ತುತಿಸ್ತೀರಾ ಪ್ರಾಮಾಣಿಕವಾಗಿ? ಒಂದು 1/4 ಗಂಟೆ ಮಾಡ್ತೀರಾ? ಎಷ್ಟು 1/4 ಗಂಟೆ ಮಾಡ್ತೀರ? ಕೈ ಮೇಲೆ ಎತ್ತಿರಿ. ದೇವರಪ್ಪ ಕೈ ನೋಡಪ್ಪ ಇವ್ರದೆಲ್ಲ, ಹಲ್ಲೆಲೂಯಾ, ಇವ್ರ ಕೈನ ಆಶೀರ್ವಸಪ್ಪ. ಕೈ ಎತ್ತಿರೋರ ಕೈನೆಲ್ಲ ಆಶೀರ್ವಸಪ್ಪ. ಕೈ ಎತ್ತಿರಿ. ಎಷ್ಟು ಜನ 1/4 ಗಂಟೆ ಆರಾಧನೆ ಮಾಡಕ್ ಆಗಲ್ಲೇನ್ರಿ? ಎಲ್ಲಿ ಕೈ 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 ಮೇಲೆ ಎತ್ತಿರಿ. 1/4 ಗಂಟೆ ರೀ, ನಾನು 1 hour ಕೇಳಿಲ್ಲ, ಗೊತ್ತು ನೀವು ಬಹಳ ಬಿಸಿ ಅಂತ ಹೇಳಿ ನನ್ಗೆ ಗೊತ್ತು. 1/4 ಗಂಟೆ 1/4 ಗಂಟೆ ಓನ್ಲಿ ವರ್ಷಿಪ್. ಅಪ್ಪ ಎತ್ತಿರ್ತಂತ ಕೈಗಳೆಲ್ಲವೂ ಅಪ್ಪ ಅವರೆಲ್ಲ ತುಂಬಿ ತುಳುಕಳಿ ಶ್ರೀಮಂತರಾಗಲಿ, ಬರಲಿ ಇನ್ಕಮ್ ಅವರಿಗೆ. ರೈಟ್, ನೆಕ್ಸ್ಟ್ ಓದಪ್ಪ. ಅವರ ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವೆನು. ಆಮೇಲೆ ಹೇಳ್ರಿ, ವಾಕ್ಯ ಕೇಳಿದ ತಕ್ಷಣ ಕಿವಿ ಏನೇನ್ಬೇಕು ಅನ್ಬೇಕು. ಹಲ್ಲೆಲೂಯಾ. ಪಂಚ ಗ್ಯಾರಂಟಿ ಅಲ್ಲ ಇದು, ಇದು ಪರ್ಮನೆಂಟ್ ಗ್ಯಾರಂಟಿ. ಅರ್ಥ ಆಗ್ತಾ ಇದೆ? ಎಷ್ಟು ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಏಸಪ್ಪ ನಿರಂತರವಾಗಿರ್ತಕ್ಕಂಥ ದೇವರು. ಹಲ್ಲೆಲೂಯಾ. ಇದು ಲೋಕದ ಗೌರ್ಮೆಂಟ್ ಅಲ್ಲ, ಇದು ಪರಲೋಕದ ನಿರಂತರ ಗೌರ್ಮೆಂಟ್. ಇದು ಗೌರ್ಮೆಂಟ್ ಗ್ಯಾರಂಟಿಗಳಿದು. ಕರಗಳ ತಟ್ರಿ. ಇದು ಯಾವ ಗ್ಯಾರಂಟಿ ಹೇಳ್ರಿ ರೀ? ಯಾವ ಏಸಪ್ಪ ಪರ್ಮನೆಂಟ್ ಗ್ಯಾರಂಟಿ. ಆತನೇ ನಮ್ಮ ರಾಜ. ನಿನ್ನ ನೀರನ್ನು ಆಶೀರ್ವದಿಸ್ತೇನೆ, ಕೆಲಸವನ್ನು ಆಶೀರ್ವದಿಸ್ತೇನೆ. ಅದು ಮಾತ್ರವಲ್ಲ, ಏನ್ ಹೇಳ್ತಾರೆ? ಅವನು ಹೋದಪ್ಪ, ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುವೆನು. ಅಯ್ಯೋ ದೇವರೇ, ಕೈತಟ್ಟ, ಚೆನ್ನಾಗಿ ಕೈತಟ್ರಿ ದೇವರಿಗೆ. ಕಮಾನ್. ದೇವರನ್ನ ಆರಾಧನೆ ಪಕ್ಕದಲ್ಲಿ ಸ್ತುತಿ ಆರಾಧನೆ ಮಾಡ್ರಿ. ನಾವೇನ್ ಮಾಡಿ ಯೋಚನೆ ಮಾಡಿ 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 ಕುತ್ಕೊಳ್ಳೋದು. ಯೋಚನೆ ಮಾಡಕ್ ಟೈಮ್ ಇದೆ, ಸ್ತುತಿ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನಿನ್ ಸಮಸ್ಯೆ ನೋಡ್ಬೇಡ, ನೀನ್ ಫೇಲ್ಯೂರ್ ನೋಡ್ಬೇಡ, ಸೋಲುಗಳು ನೋಡ್ಬೇಡ. ಹಲ್ಲೆಲೂಯಾ. ನಮ್ಮ ಸಂತೋಷಕ್ಕೆ ಕಾರಣ ಕರ್ತ. ಸ್ತುತಿ ಮಾಡ್ರಿ, ದೇವರು ಅದ್ಭುತ ಮಾಡ್ತಾರೆ. ನಿನ್ನ ದೇವರಾದ ಯೋಗನನ್ನು ಆರಾಧಿಸಬೇಕು. ಓದಪ್ಪ ಮೇಲಿಂದ. ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವೆನು. ನೋಡಿ ಎಂತ ವಾಗ್ದಾನ ಅಲ್ಲ. ಅನ್ನ ಪಾನವನ್ನು ಆಶೀರ್ವದಿಸ್ತಾರೆ, ವ್ಯಾಧಿ ಈ ತರ ಎಲ್ಲಾದ್ರೂ ಹೇಳಿದಾರೇನ್ರಿ? ಯಾಕೆ ಗೊತ್ತಾ? ಯೇಸು ಸ್ವಾಮಿಯ ಶರೀರದಲ್ಲಿ ಬಾಸುಂಡೆಗಳು ಏನು ಗೊತ್ತಾ? ಆ ಬಾಸುಂಡೆಗಳು ನಮ್ಮನ್ನು ಗುಣಪಡಿಸ್ತಕ್ಕಂಥ ಔಷಧಿಗಳು. ಈ ಬೇರೆಯವರಿಗೆ ಭಾಗ್ಯ ಇಲ್ಲ. ಬೇರೆಯವ್ರಿಗೆ ಹಣ ಇರ್ಬೋದು, ಚಿನ್ನ ಇರ್ಬೋದು, ಅಂತಸ್ತು ಮನೆಗಳಿರ್ಬೋದು, ಆದರೆ ಈ ಸಂತೋಷ, ನೆಮ್ಮದಿ, ಈ ನಗು, ಈ ಆಧ್ಯಾತ್ಮಿಕ ಜೀವನ ಲೋಕದಲ್ಲ, ಇದು ಪರಲೋಕದ್ದು. ಇಡೀ ಲೋಕವನ್ನೇ ಸಂಪಾದನೆ ಮಾಡಿಕೊಂಡು ನೀನು ಆತ್ಮವನ್ನು ನಷ್ಟಪಡಿಸ್ಕೊಂಡ್ರೆ ನಿನಗೇನು ಲಾಭ? ನೀವೆಲ್ಲರ ಧನ್ಯರು. ಕರಗಲ್ ತಟ್ರಿ. ನಾನು ಹೇಳೋದನ್ನ ಮಾಡ್ರಿ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ನಾನು ಹೇಳೋದು ವಾಕ್ಯದಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ವಿರೋಧವಾಗಿ ಹೇಳಿದ್ರೆ ನನ್ನ ನೀವು ನಂಬೇಡಿ. ದೇವರನ್ನ ಸ್ತುತಿಸ್ರಿ, ಆರಾಧನೆ ಮಾಡ್ರಿ, ಗೋಡೆ ಬಿದ್ದೋಗುತ್ತೆ. ಹಲ್ಲೆಲೂಯಾ. ನೋಡಿ, ನಿಮ್ಮ ಅನ್ನವನ್ನು ಆಶೀರ್ವ, ಪಾನವನ್ನು ಆಶೀರ್ವ, ವ್ಯಾಧಿ ಉಂಟಾಗದಂತೆ ಮಾಡುವನು. ಮತ್ತೆ ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ. ನಿಮ್ಮ ದೇಶದಲ್ಲಿ ಗರ್ಭಸ್ರಾವ. ಅಯ್ಯೋ, ಮದುವೆ ಆಗಿದೆ 3 ತಿಂಗಳು, ಗರ್ಭಪಾತವಾಗ್ಬಿಡ್ತು, ಕರ್ಗೋಗ್ಬಿಡ್ತು, ಒಡೆದು ಹೋಗ್ಬಿಡ್ತು ಅಂತ ಹೇಳ್ತಾರಲ್ಲ, ಇದೇ ಗರ್ಭಸ್ರಾವ. ಸ್ತುತಿಸು. ಯಾಕೆ ಬರಲ್ಲ ನೋಡೇ ಬಿಡೋಣ. ಪಕ್ಕದಲ್ಲಿ ಹೇಳಿ, ಸ್ತುತಿಸು, ನೋಡ್ಬಿಡೋಣ. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ, ಬಂಜೇತನವಾಗಲಿ ಸಾಧ್ಯವೇ ಇಲ್ಲ. ಅಲ್ಲಿ ಯಾಕೆ ಅಸಾಧ್ಯ ಅಂತ ಹೇಳಿದ್ರೆ ನಿನ್ ತಪ್ಪು. ನೀನ್ ಕುತ್ಕೊಳ್ತಿಲ್ಲ. ಆರಾಧನೆ ಮಾಡು, ಅಭಿಷೇಕ ಇಳಿದು ಬರುತ್ತೆ, ಅದ್ಭುತ ನಡೆಯುತ್ತೆ, ಪವಿತ್ರಾತ್ಮರು ಚಲಿಸ್ತಾರೆ. ಹಲ್ಲೆಲೂಯಾ. ಕತ್ತಲಿನ ಮಧ್ಯದಲ್ಲಿ ಪವಿತ್ರಾತ್ಮರು ಚಲಿಸ್ತಾರೆ. ಆಗದೆ ಇರೋದೆಲ್ಲ ಅಸಾಧ್ಯವೆಲ್ಲ ಸಾಧ್ಯ ಮಾಡ್ತಾರೆ. ಇಲ್ಲಿ ಎಷ್ಟು ಆಶೀರ್ವಾದ ಹೇಳಿದ್ದಾರೆ. ಗರ್ಭಸ್ರಾವವಾಗಲಿ, ಬಂಜೆತನವಾಗಲಿ, ಮತ್ತೆ ನಿಮಗೆ ಸಂಪೂರ್ಣವಾದ ಆಯಸ್ಸನ್ನು ಕೊಡುವೆನು. ಸಂಪೂರ್ಣ. ನಾವೆಲ್ಲ 40 ಫೀಟಿಗೆಲ್ಲ ಹೋಗಲ್ಲ, ನಾವೆಲ್ಲ 100. ನಾವು ಮಕ್ಕಳು ನೋಡೇ ಹೋಗೋದು. ಹೌದಾ? ಆಯಸ್ ಯಾರ ಕೈಯಲ್ಲಿದೆ? ಹಣದಲ್ಲಿ, ಚಿನ್ನದಲ್ಲಿ, ಆಸ್ತಿಯಲ್ಲಿ, ಯಾವ್ದ್ರಲ್ಲಿದೆ? ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ.